ತಗೊಳ್ಳೋದು ಬಿಡಬೇಕಾಗ್ತದೆ. ಈಗಾಗಲೇ ಅನೇಕ ಮುಖಂಡರನ್ನು ತಾವು ಎದುರಾಕೊಂಡಿದ್ದೀರಿ. ನೀವು ನಿಮ್ಮ ತಂದೆಯವರ ಮಾರ್ಗದರ್ಶನದಲ್ಲಿ ಹೋಗಿದ್ರೆ ಇದೇನೂ ಆಗ್ತಾ ಇರಲಿಲ್ಲ. ಆದರೆ ಈಗಾಗಲೇ ಕೃಷ್ಣಮೂರ್ತಿ ಅವರು ಹೇಳ್ದಂಗೆ ನಿಮ್ಮ ಹಿಂಬಾಲಕರ ಸಲಹೆ ಸೂಚನೆಗಳು ತಗೊಂಡೋದ್ರೆ ಖಂಡಿತ ಈ ರಾಜ್ಯಕ್ಕೆ ಒಳ್ಳೆಯದಾಗೋದಿಲ್ಲ. ಭಾರತೀಯ ಜನತಾ ಪಕ್ಷ ನೀವು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಏಕಾಏಕಿ ಜಿಲ್ಲಾಧ್ಯಕ್ಷರು ಮಾಡ್ತಾರೆ ಅಂದರೆ ಎಂಥ ಪರಿಸ್ಥಿತಿ ಇರುತ್ತೆ, ತಾವು ಯೋಚನೆ ಮಾಡಬೇಕಾಗುತ್ತೆ. ಅದು ಮಾಡಿದಾಗ ಪಕ್ಷ ಕಟ್ಟಕ್ಕಾಗುತ್ತಾ? ಹೌದು, ರಾಜಕೀಯ ಅಂದ್ರೇನೆ ಹಾಗೆ. ಅಧಿಕಾರಕ್ಕಾಗಿ ಪಕ್ಷದಿಂದ ಪಕ್ಷಕ್ಕೆ ಹಾರೋದು ಫ್ಯಾಷನ್ ಆಗಿಬಿಟ್ಟಿದೆ. ಅವರವರ ಪಟಾಲಂಗಳು ಅಧಿಕಾರದಲ್ಲಿದ್ದವರಿಗೆ ಜೈ ಅನ್ನೋದು ವಾಡಿಕೆ ಆಗಿಬಿಟ್ಟಿದೆ. ಜನಸಾಮಾನ್ಯರ ಕಷ್ಟಗಳನ್ನ ಮರೆತು ಅಧಿಕಾರಕ್ಕೋಸ್ಕರ ಮಾತಿನ ಮಲ್ಲ ಯುದ್ಧ ಚಿಕ್ಕಬಳ್ಳಾಪುರದಲ್ಲಿ ಜೋರಾಗಿ ನಡೆಯುತ್ತಿದೆ. ಅದರಲ್ಲೂ ರಾಜ್ಯದಲ್ಲೇ ಪ್ರಭಾವಿ ರಾಜಕಾರಣಿ ಅನಿಸಿಕೊಂಡಿರುವಂತಹ ಸಂಸದ ಸುಧಾಕರ್ಗೆ ಜಿಲ್ಲಾಧ್ಯಕ್ಷರ ಆಯ್ಕೆಯ ವಿಚಾರದಲ್ಲಿ ಭಾರಿ ಮುಖಭಂಗ ಆಗಿದೆ. ಅವರು ಸೂಚಿಸಿದ ಅಭ್ಯರ್ಥಿಗೆ ಬಿಜೆಪಿ ಹೈಕಮಾಂಡ್ ಮಣೆ ಹಾಕದೆ ಯಲಹಂಕ ಶಾಸಕ ವಿಶ್ವನಾಥ್ ಅವರು ಸೂಚಿಸಿರೋ ಸಂದೀಪ್ ರೆಡ್ಡಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಪಟ್ಟ ಒಲಿದಿದೆ. ಇದರಿಂದ ಸಂಸದ ಸುಧಾಕರ್ ಕೆಂಡಾಮಂಡಲವಾಗಿದ್ದು, ಸಂದೀಪ್ ರೆಡ್ಡಿ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಬೆಂಬಲ ನೀಡದೆ ಅಲೋಕ್ ವಿಶ್ವನಾಥ್ ಅವರಿಗೆ ಬೆಂಬಲ ನೀಡಿದ್ರು. ಇದೀಗ ಯಲಹಂಕ ಶಾಸಕ ವಿಶ್ವನಾಥ್ ಸೂಚಿಸಿದ ಮುಖಂಡನಿಗೆ ಪಕ್ಷದ ಜಿಲ್ಲಾಧ್ಯಕ್ಷ ಪಟ್ಟ ದೊರೆತಿರೋದು ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಬುಧವಾರ ತಾನೇ ಬೆಂಗಳೂರಿನಲ್ಲಿ ಸಂಸದ ಸುಧಾಕರ್ ಸುದ್ದಿಗೋಷ್ಠಿ ನಡೆಸಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಕೆಂಡಕಾರಿ ಕೇಂದ್ರದ ಮುಖಂಡರುಗಳಿಗೆ ದೂರು ನೀಡೋದಾಗಿ ಡೆಲ್ಲಿ ಫ್ಲೈಟ್ ಹತ್ತಿ ಹೋಗಿದ್ದಾರೆ. ಈತ ಚಿಕ್ಕಬಳ್ಳಾಪುರದಲ್ಲಿ ಕೆಂಡಾಮಂಡಲವಾಗಿರುವ ಸಂಸದ ಸುಧಾಕರ್ ಅವರ ಬೆಂಬಲಿಗರು ಸಂಸದರ ಮನೆಯ ಬಳಿ ಸುದ್ದಿಗೋಷ್ಠಿ ನಡೆಸಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಡೆಗೆ ತಮ್ಮ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂದಿನಿಂದಲೂ ಕೂಡ ನಾವು ಕೂಡ ಪಕ್ಷಗಳ ಅಧ್ಯಕ್ಷಗಳಾಗಿ ನಾನು ಹಿಂದೆ ಜಿಲ್ಲಾಧ್ಯಕ್ಷರ ಕೆಲಸ ಮಾಡಿರ್ತಕ್ಕಂಥವ್ರು JDS ಅಲ್ಲಿ ಪಕ್ಷಗಳಲ್ಲಿ ಯಾವ ರೀತಿ ತೀರ್ಮಾನ ಆಗ್ತದೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿದೆ. ಇದು ನಿಜವಾಗ್ಲೂ ಹೇಳ್ಬೇಕಾದ್ರೆ ಇವತ್ತು ಡಾಕ್ಟರ್ ಸುಧಾಕರ್ ಅವರು ಹಿಂದೆ ಕಾಂಗ್ರೆಸ್ ಅಲ್ಲಿದ್ದು ಏನು ಶಾಸಕರಾಗಿ ನಮ್ಮ ಈ ಒಂದು ಚಿಕ್ಕಬಳ್ಳಾಪುರ ಭಾಗದಲ್ಲಿ ಅತ್ಯಂತ ಜನಪ್ರಿಯ ಆಗಿ ಕಾರಣಾಂತರಗಳಿಂದ 2018ರಲ್ಲಿ ಏನು ಅವರು ಮತ್ತೆ ಕಾಂಗ್ರೆಸ್ಸಲ್ಲಿ ನಿಂತು ಗೆದ್ದು ಸಮ್ಮಿಶ್ರ ಸರ್ಕಾರ ಬಂತು. ಸಮ್ಮಿಶ್ರ ಸರ್ಕಾರದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ನಮಗೆ ಅನ್ಯಾಯ ಆಗ್ತಾ ಇದೆ. ನಮಗೆ ಮೆಡಿಕಲ್ ಕಾಲೇಜು ಕೊಟ್ಟಿದ್ದಂಥದನ್ನು ಮತ್ತೆ ಅವರು ಚನ್ನಪಟ್ಟಣಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ, ಕನಕಪುರಕ್ಕೆ ಅಂತೇಳಿ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ದೃಷ್ಟಿಯಿಂದ ರಾಜೀನಾಮೆ ಕೊಟ್ಟು, ವಿಶೇಷವಾಗಿ ನಾನು ಹೇಳಬೇಕಾದ್ರೆ ಮಾನ್ಯ ಯಡಿಯೂರಪ್ಪನವರು ವಿಜಯೇಂದ್ರ ಅವರು ತಂದೆಯವರು ಅವ್ರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ. ಭಾರತೀಯ ಜನತಾ ಪಕ್ಷವನ್ನು ಸೈಕಲಲ್ಲಿ ತುಳಿದು ಇಡೀ ರಾಜ್ಯದಲ್ಲಿ ಸೈಕಲಲ್ಲಿ ತುಳಿದು ಪಕ್ಷ ಕಟ್ಟಿರ್ತಕ್ಕಂಥವ್ರು, ಅಂಥವರ ಸುಪುತ್ರರಾಗಿರ್ತಕ್ಕಂಥ ವಿಜಯೇಂದ್ರರವರು ಇವತ್ತು ಮಾಡಿರ್ತಕ್ಕಂಥ ಕೆಲಸ ಎಲ್ಲರೂ ಕೂಡ ಖಂಡನೆ ಮಾಡ್ತಾ ಇದ್ದಾರೆ. ಬಹುಶಃ ಅವತ್ತು ಡಾಕ್ಟರ್ ಸುಧಾಕರ್ ಅವರು ದಿಟ್ಟವಾದ ತೀರ್ಮಾನವನ್ನು ತಗೊಂಡು 17 ಜನ ಶಾಸಕರನ್ನು ರಾಜೀನಾಮೆ ಕೊಡಿಸಿ ಭಾರತೀಯ ಜನತಾ ಪಕ್ಷಕ್ಕೆ ಹೋಗದೇ ಇದ್ದಿದ್ರೆ ಮತ್ತೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗುವಂಥ ಅವಕಾಶ ಖಂಡಿತ ಇರಲಿಲ್ಲ. ಒಂದು ಉದಾಹರಣೆ ನಿಮ್ಗೆ ಹೇಳಬೇಕಾದ್ರೆ, ನಮ್ಮ MTB ನಾಗರಾಜಣ್ಣವರು ಅವರು ಕೂಡ ಅವತ್ತು ಅವ್ರ ಮನೆಗೆ ಹೋಗಿ ಒಂದು ರಾತ್ರಿ ಎಲ್ಲ ಪೂರ್ತಿ DK ಶಿವಕುಮಾರ್ ಎಲ್ಲ ಕಾಂಗ್ರೆಸ್ ನಾಯಕರೆಲ್ಲ ಹೋಗಿ ಅವರು ಮನವೊಲಿಸಿ, ನಮ್ಮ ಕುಮಾರಸ್ವಾಮಿ ಅವರು ಸಮೇತವಾಗಿ ಹೋಗಿ ಮನವೊಲಿಸಿದ್ರು. ಆಯಿತು ಅಂದ್ಕೊಂಡಿದ್ದು. ಬೆಳಗ್ಗೆ ಪತ್ರಿಕಾ ಮಾಧ್ಯಮದವ್ರಿಗೆ ಏನು ಹೇಳ್ತಾರೆ ಅಂದರೆ, ನೋಡಪ್ಪ ನಾನು ಡಾಕ್ಟರ್ ಸುಧಾಕರ್ ಏನು ಹೇಳಿದ್ರೆ ಅದೇ, ಸುಧಾಕರ್ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಹೋಗೋಣ ಅಂತ ಹೇಳಿದರೆ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ತೀನಿ ಅಂತ ಅವ್ರ ಜೊತೆ ಹೋಗಿರೋದನ್ನು ಮತ್ತೆ ಅವ್ರು ನೆನಪು ಮಾಡ್ಕೋಬೇಕಾಗ್ತದೆ. ವಿಜಯೇಂದ್ರ ಅವರು ಯಾವ ರೀತಿ ನಿಮ್ಮ ತಂದೆಯವರು ಮುಖ್ಯಮಂತ್ರಿ ಆದರು ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಅದಾದಮೇಲೆ ಭಾರತೀಯ ಜನತಾ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂತು. ಇವರು ನಮ್ಮ ಡಾಕ್ಟರ್ ಸುಧಾಕರ್ಗೂ ಸಚಿವ ಸ್ಥಾನ ಕೊಟ್ಟರು. ಯಡಿಯೂರಪ್ಪನವ್ರ ಜೊತೆ ಯಾವ ರೀತಿ ಸಂಬಂಧ ಹೊಂದಿದ್ರು, ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳಿಗೆ ಅವರ ನೆರವನ್ನು ಕೊಡಿದ್ರು, ಇವರು ಕೂಡ ಸರ್ಕಾರದಲ್ಲಿ ಅವ್ರ ಜೊತೆ ಯಾವ ರೀತಿ ಕೆಲಸ ಮಾಡಿದ್ರು ಅನ್ನೋದನ್ನು ಅವರು ಹೇಳ್ಕೋಬೇಕಾಗ್ತದೆ. ಅದಾದಮೇಲೆ ಇವತ್ತೇನು ಭಾರತೀಯ ಜನತಾ ಪಕ್ಷ ತತ್ವ ಸಿದ್ಧಾಂತ ಇದಕ್ಕೆ ಒಳಪಟ್ಟಿರ್ತಕ್ಕಂಥ ಪಕ್ಷ ಅಂತ ನಾವೆಲ್ಲರೂ ನಂಬಿದ್ದೀವಿ. ಇವತ್ತು ಇದಕ್ಕೆ ಮೊನ್ನೆ ಕಳೆದ 6 ತಿಂಗಳಿಂದ ಸದಸ್ಯತ್ವ ನೋಂದಾವಣೆ ಕೆಲಸ ಆಗ್ತಾಯಿದೆ. ಚಿಕ್ಕಬಳ್ಳಾಪುರದಲ್ಲಿ ಬಹುಶಃ ಯಾವತ್ತೂ ಆಗದೆ ಇರತಕ್ಕಂಥದ್ದು 60,000 ಸದಸ್ಯರನ್ನು ಮಾಡಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಇದಕ್ಕೆ ಡಾಕ್ಟರ್ ಸುಧಾಕರ್ ಅವರು ಅವರೇ ಸ್ವತಃ ನಿಂತು ಎಲ್ಲ ಮುಖಂಡರುಗಳಿಗೆ, ಎಲ್ಲ ನಾಯಕರುಗಳಿಗೆ ಪಂಚಾಯತಿವಾರು ಮತ್ತು ನಗರದಲ್ಲಿರ್ತಕ್ಕಂಥ ವಾರ್ಡ್ವಾರು ಮುಖಂಡರುಗಳನ್ನ ಕರೆದು ಈ ಒಂದು ಸದಸ್ಯತ್ವವನ್ನು ನೋಂದಾವಣೆ ಮಾಡಿಸು. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ಭಾರತೀಯ ಜನತಾ ಪಕ್ಷ ಯಾವ ಪರಿಸ್ಥಿತಿಯಲ್ಲಿತ್ತು, ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದೆ,
ವೋಟಿಂಗ್ ಪ್ಯಾಟರ್ನ್ ಯಾವ ರೀತಿ ರೈಸ್ ಆಗಿದೆ ಅನ್ನೋದನ್ನ ಅವ್ರು ತಿಳ್ಕೊಬೇಕಾಗ್ತದೆ. ಇದನ್ನು ನಾವು ಕೇಳಬೇಕಾಗ್ತದೆ. ಇವತ್ತು ಬೇರೆ ಬೇರೆಯವರೇನೋ ಮಾತಾಡ್ಬೋದು, ಹೋದರೆ ನೀವು ಕಾಂಗ್ರೆಸ್ಗೆ ಹೋಗ್ಬಿಡಿ ಅದು ಇದು ಅಂತ ಯಾರೋ ವಿಶ್ವನಾಥ್ ಅವ್ರು ಮಾತಾಡಿದ್ದಾರೆ ಅಂತ ಅವ್ರು ಹೇಳಬೇಕಾಗಿಲ್ಲ. ನಮಗೆ ಅವರ ಮಾರ್ಗದರ್ಶನದಲ್ಲಿ ನಾವು ರಾಜಕೀಯ ಮಾಡ್ತಾ ಇಲ್ಲ. ಅವ್ರು ಬೇಕಾದರೆ ಆ ಯಲಂಕದಲ್ಲಿ ಏನು ಬೇಕೋ ಮಾಡ್ಕೊಂಡು ಅವರು ಪಾರ್ಲಿಮೆಂಟಲ್ಲಿ ಯಾವ ರೀತಿಯ ವರ್ತನೆ ಮಾಡಿದ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ, ಇಡೀ ರಾಜ್ಯಕ್ಕೆ ಗೊತ್ತಿದೆ. ಇವರಿಗೆ ಬಿ ಫಾರಂ ಕೊಡಬೇಕಾದ್ರೇ ಎಷ್ಟು ತಕರಾಲಾಯಿತು. ಅದೇ ರೀತಿ ಬಿ ಫಾರಂ ಬಂದಮೇಲೆ ಸುಧಾಕರ್ ಅವರು ಯಲಂಕ ಕ್ಷೇತ್ರಕ್ಕೆ ಹೋಗಿ ಅವ್ರ ಮನೆ ಮುಂದೆ ನಿಂತು ವಾಪಸ್ ಬಂದಿರತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಆ ಮನುಷ್ಯ ಯಾವ ರೀತಿ ಸೌಜನ್ಯ ತೋರಿಸಿದ್ರು ಅನ್ನೋದನ್ನ ನಾವಿವತ್ತು ನೆನಿಬೇಕಾಗ್ತದೆ, ರಾಜ್ಯದ ಜನತೆಗೆ ಗೊತ್ತಾಗಬೇಕಾಗ್ತದೆ. ಅವರಿಂದ ಪಾಠ ಕಲಿಬೇಕಾಗಿಲ್ಲ. ನಾವು ಕೊಟ್ಟಿದ್ದೀವಿ. ಇಂಥವರನ್ನು ಕಡೆಗಣಿಸಿ ಜಿಲ್ಲಾಧ್ಯಕ್ಷ ನೇಮಕ ಮಾಡ್ತಾರೆ ಅಂದರೆ ಇದಕ್ಕೆ ನಮ್ಮೆಲ್ಲರ ವಿರೋಧ ಇದೆ. ದಯವಿಟ್ಟು ನಾನು ಇವತ್ತು ಮನವಿ ಮಾಡೋದೇನೆಂದರೆ, ಇವತ್ತು ಭಾರತೀಯ ಜನತಾ ಪಕ್ಷ ಮುಂದೆ ಅಧಿಕಾರಕ್ಕೆ ಬರಬೇಕು. ಭಾರತೀಯ ಜನತಾ ಪಕ್ಷ ಇವತ್ತೇನು ಲಕ್ಷಾಂತರ ಜನ ಕನಸಿರ್ತಕ್ಕಂಥ ಪಕ್ಷ, ಇದರಿಂದ ನಮಗೆ ಒಳ್ಳೇದಾಗ್ತದೆ. ಈಗಾಗಲೇ ಅನೇಕ ಮುಖಂಡರನ್ನು ತಾವು ಎದುರಾಕೊಂಡಿದ್ದೀರಿ. ನೀವು ನಿಮ್ಮ ತಂದೆಯವರ ಮಾರ್ಗದರ್ಶನದಲ್ಲಿ ಹೋಗಿದ್ರೆ ಇದೇನೂ ಆಗ್ತಾ ಇರಲಿಲ್ಲ. ಆದರೆ ಈಗಾಗಲೇ ಕೃಷ್ಣಮೂರ್ತಿ ಅವರು ಹೇಳ್ದಂಗೆ ನಿಮ್ಮ ಹಿಂಬಾಲಕರ ಸಲಹೆ ಸೂಚನೆಗಳು ತಗೊಂಡೋದ್ರೆ ಖಂಡಿತ ಈ ರಾಜ್ಯಕ್ಕೆ ಒಳ್ಳೇದಾಗೋದಿಲ್ಲ. ಭಾರತೀಯ ಜನತಾ ಪಕ್ಷ ನೀವು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇನ್ನು 16 ವರ್ಷಗಳ ರಾಜಕೀಯ ಅನುಭವವನ್ನು ಪಡೆದುಕೊಂಡಿರುವ ಹಾಗೂ ಸುಧಾಕರ್ ಅವರ ಆಪ್ತರಾಗಿರುವ ಮರಳುಕುಂಟೆ ಕೃಷ್ಣಮೂರ್ತಿ ಅವರು ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನ ಸಿಗುವ ಕನಸನ್ನು ಹೊಂದಿದ್ರು. ಆದರೆ ಆ ಕನಸಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೊಳ್ಳಿ ಇಟ್ಟಿದ್ದಾರೆ. ಯಲಹಂಕ ಶಾಸಕ ವಿಶ್ವನಾಥ್ ಸೂಚಿಸಿದ ಸಂದೀಪ್ ರೆಡ್ಡಿ ಅವರಿಗೆ ಹೈಕಮಾಂಡ್ ಮಣೆ ಹಾಕಿದ್ದು ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಬುಧವಾರ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ನಡೆದ ನೂತನ ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನ ಸ್ವೀಕಾರ ಸಂದರ್ಭದಲ್ಲಿ ಸುಧಾಕರ್ ಬೆಂಬಲಿಗರು ಸ್ವಪಕ್ಷದ ವಿರುದ್ಧವೇ ಧಿಕ್ಕಾರಗಳನ್ನು ಕೂಗಿದ್ರು. ಇಂದು ಸುದ್ದಿಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷರ ನಡೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರನ್ನಾಗಿ ನಿನ್ನೆ ನೇಮಕ ಮಾಡಿರೋದ್ರ ಬಗ್ಗೆ ಇಡೀ ನಮಗೂ ಮತ್ತು ಜಿಲ್ಲಾ ನಾಯಕರಿಗೂ ಕಾರ್ಯಕರ್ತರಿಗೂ ತುಂಬ ಬೇಸರವಾದಂಥ ಸಂಗತಿ. ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಬಾವುಟ ಹಾರಿಸಿರ್ತಕ್ಕಂಥದ್ದು ಏಕೈಕ ನಾಯಕರು ಅಂದರೆ ಡಾಕ್ಟರ್ ಸುಧಾಕರ್ ಅವರು. 19ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಿ ಜೆ ಪಿಗೆ ಸೇರಿ ಬಿ ಜೆ ಪಿ ಗೆದ್ದ ಮೇಲೆ ಅವರು ಪ್ರಥಮ ಬಾರಿಗೆ ಈ ಭಾಗದಲ್ಲಿ ಬಿ ಜೆ ಪಿ ಬಾವುಟವನ್ನು ಹಾರಿಸಿದ್ರು. ಅದೇ ರೀತಿ ಲೋಕಸಭಾ ಚುನಾವಣೆಯಲ್ಲೂ ಸಹ ಅಭ್ಯರ್ಥಿಯಾಗಿ ಅಧಿಕ ಮತದಿಂದ ಗೆದ್ದು ಈ 2-3 ಡಿಸ್ಟಿಕ್ಕಲ್ಲಿ ಬಿ ಜೆ ಪಿಯನ್ನು ಪ್ರಬಲವಾಗಿ ಕಟ್ಟಬೇಕು. ಮುಂದೆ ಬರ್ತಕ್ಕಂಥ ಟಿ ಪಿ ಎಸ್, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಎಲ್ಲ ಚುನಾವಣೆಗಳಲ್ಲೂ ನಮ್ಮ ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕಂತಕ್ಕಂಥ ದೃಷ್ಟಿಯಿಂದ ಅವರು ಎಂ ಪಿ ಆಗಿದ್ರು ಸಹ ಪ್ರತಿ ಪಂಚಾಯಿತಿ ಪ್ರತಿ ಗ್ರಾಮಕ್ಕೂ ಭೇಟಿ ಕೊಡ್ತಾ ಇರ್ತಕ್ಕಂಥ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದರ ಜೊತೆಗೆ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಿದ್ರು. ಆಕಾಂಕ್ಷಿಗಾಗಿ ಕರೆದಾಗ ನಮ್ಮಲ್ಲೇ ಸುಮಾರು 3-4 ಜನ ನಾವು ಇದ್ರಿ. ನಾವು ಅವರು ಅಬ್ಸರ್ವೇಷನ್ಗೆ ಹೇಳಿದ್ರಿ, ನಮ್ಮ ಲೋಕಸಭಾ ಸದಸ್ಯರಿಗೆ ಯಾರಿಗೆ ಹೇಳಿದ್ರೆ ಅವ್ರು ಮಾಡಿ ನಮ್ಮದು ಸಹಮತ ಇದೆ ಅಂತಕ್ಕಂಥದ್ದು ನಾವು ಮಾಹಿತಿಯನ್ನು ಕೊಟ್ಟಿದ್ರಿ. ಆದರೆ ಒಬ್ಬ ಲೋಕಸಭಾ ಸದಸ್ಯರು, ಮಾಜಿ ಮಂತ್ರಿಗಳು ಈ ಭಾಗದಲ್ಲಿ ಬಿ ಜೆ ಪಿ ಪಕ್ಷವನ್ನು ಕಟ್ತಕ್ಕಂಥವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೆ, ಅವರ ಗಣನೆಗೆ ತೆಗೆದುಕೊಂಡೆ ಏಕಾಏಕಿ ಜಿಲ್ಲಾಧ್ಯಕ್ಷರು ಮಾಡ್ತಾರೆ ಅಂದರೆ ಎಂಥ ಪರಿಸ್ಥಿತಿ ಇರುತ್ತೆ ತಾವು ಯೋಚನೆ ಮಾಡಬೇಕಾಗುತ್ತೆ. ಅದು ಮಾಡಿದಾಗ ಪಕ್ಷ ಕಟ್ಟಕ್ಕಾಗುತ್ತಾ? ಜಿಲ್ಲಾಧ್ಯಕ್ಷರು ಒಂದು ಕಡೆ, ಎಂ ಪಿಗೆ ಒಂದು ಕಡೆ ಇದ್ದರೆ ಈ ಜಿಲ್ಲೆನಲ್ಲಿ ಪಕ್ಷ ಕಟ್ಟಕ್ಕಾಗುತ್ತಾ? ಆದ್ದರಿಂದ ನಿನ್ನೆ ಮಾಡಿರ್ತಕ್ಕಂಥದ್ದು ಜಿಲ್ಲಾಧ್ಯಕ್ಷರದು ತುಂಬ ನಮ್ಮ ನಾಯಕರದು, ನಮ್ಮ ಕಾರ್ಯಕರ್ತರದು, ಪ್ರತಿಯೊಬ್ಬರದು ವಿರೋಧ ಇದೆ. ರಾಜೇಂದ್ರ ಅವರು ನೋಡಿದ್ರೆ ನ್ಯೂಸು, ನಮಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ, ಎಲ್ಲ ವೀಕ್ಷಕರು ಅಭಿಪ್ರಾಯ ತೆಗೆದುಕೊಂಡು ಮಾಡಿರ್ತಕ್ಕಂಥದ್ದು, ನಾನು ಅದರಲ್ಲಿ ಕೈವಾಡ ಇಲ್ಲ ಅಂತ. ಅವರು ಒಬ್ಬ ರಾಜ್ಯದ ಪ್ರಭಾವ ನಾಯಕರು, ಬಿ ಜೆ ಪಿ ಪಕ್ಷದ ರಾಜ್ಯ ಅಧ್ಯಕ್ಷರು, ಎದೆ ಮುಟ್ಕೊಂಡು ಮಾತಾಡಬೇಕಾಗುತ್ತೆ ಕೆಲವೊಂದು ಸಾರಿ. ಅವ್ರ ಹಿಂಬಾಲಕರನ್ನೇ ಎಲ್ಲ ಜಿಲ್ಲಾ ಅಧ್ಯಕ್ಷರನ್ನ, ಕಾರ್ಯದರ್ಶಿಗಳನ್ನ, ಮತ್ತೊಂದು ಎಲ್ಲ ಪ್ರತಿಯೊಂದರಲ್ಲೂ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ನೋಡ್ತಾ ಇದೆ. ಇವತ್ತು ಇಡೀ ಕರ್ನಾಟಕದಾಗೆ ಎಲ್ಲ ಹಿರಿಯ ನಾಯಕರು ಅವ್ರ ಬಗ್ಗೆ ತುಂಬ ಅಸಮಾಧಾನ ಇದೆ, ತುಂಬ ಅಸಮಾಧಾನ. ಯಾರೋ ಒಬ್ಬರು ಇಬ್ಬರು ನೇರವಾಗಿ ಟೀಕೆ ಮಾಡ್ತಾ ಇದ್ರು. ನಮ್ಮ ಬಸವರಾಜ್ ಯತ್ನಾಳ್ ಅವರು, ರಮೇಶ್ ಜಾರಕಿಹೊಳಿ ಅವರು ಇವತ್ತು ಜಿಲ್ಲಾಧ್ಯಕ್ಷ ಆದಮೇಲೆ ಅರ್ಧ ಬಿ ಜೆ ಪಿನ ಅವ್ರನ್ನ ಟೀಕೆ ಮಾಡ್ತಾ ಇದ್ರು ಎಲ್ಲ ಹಿರಿಯ ನಾಯಕರು.
ಸದಾನಂದ ಗೌಡರಿಂದ ಹಿಡಿದು ನಮ್ಮ ಡಾಕ್ಟರ್ ಸುಧಾಕರ್ ಅವರಿಂದ ಹಿಡಿದು CT ರವಿ ಅವರಿಂದ ಹಿಡಿದು ಅಶ್ವಥ್ ನಾರಾಯಣ, ಅಶೋಕ್, ತುಂಬ ಜನ ಎಲ್ಲ ಹಿರಿಯ ನಾಯಕರು ಅಸಮಾಧಾನವಾಗಿ ಇವತ್ತು ವಿಜೇಂದ್ರ ಅವ್ರ ಬಗ್ಗೆ ಮಾತಾಡ್ತಾ ಇದ್ರು. ಅವರು ಪಾರ್ಟಿನ ಕಟ್ಟಬೇಕು ಅಂದ್ಕೊಂಡಿದ್ದಾರೋ, ಈಗ ಕರ್ನಾಟಕದಲ್ಲಿ 20 ವರ್ಷದಿಂದ 2-3 ಸೀಟ್ ಇತ್ತು ನೋಡಿ, ಆ ಸ್ಥಿತಿಗೆ ತರಬೇಕು ಅಂತಿದ್ದಾರೋ ಗೊತ್ತಿಲ್ಲ. ಇನ್ನು ಸಂಸದ ಸುಧಾಕರ್ ಬೆಂಬಲಿಗರು ಸ್ವಪಕ್ಷದ ವಿರುದ್ಧವೇ ತಿರುಗಿ ಬಿದ್ದಿದ್ದು, ಯಾವುದೇ ಕಾರಣಕ್ಕೂ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ನೇಮಕ ತೀರ್ಮಾನವನ್ನ ಹಿಂಪಡೆದು ನಿಷ್ಠಾವಂತರಿಗೆ ಆದ್ಯತೆ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಆದರೆ ಈ ಎಲ್ಲ ಬೆಳವಣಿಗೆಗಳು ಬಿಜೆಪಿಯಲ್ಲಿ ಕವಲುದಾರಿಯಂತಾಗಿದ್ದು, ಇದೀಗ ವಿರೋಧ ಪಕ್ಷದವರಿಗೆ ನಗೆ ಪಾಟೀಲನ ಕಾರಣವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.